ಹಾನಗಲ್ಲಿಂದ ನಿಮ್ಮ ರಾತ್ರಿ ಯಾರು ಹಾನಗಲ್ ನೋಡ್ರಿ ಬಂದಾರ ಸ್ವಲ್ಪ ಈ ಕಡೆ ಸೈಡ್ ಹೌದು ಎಂಟಿರು ನೌಕರಿ ಬಗ್ಗೆ ಎಲ್ಲ ಕಡೆ ಅಡ್ಡಾಡಿ ಲಂಚನೂ ಕೊಟ್ರಿ ಸರ್ ಅದು ಗಪ್ಪಾಗೈತಿ ಚುನೆ ಕೊಟ್ಟದ್ದು. ಈಗ ಪ್ರತಿ 2ನೇ ಸಲ ಮತ್ತೊಬ್ಬನ ಹಿಡಿದು ಮಾಡಾಕತ್ಯಾರ. ಅದು ಅರ್ಧ ದಾರಿ ಪೈಲ್ ಹೋಗೈತಿಪ್ಪ. ಅದು ಆಗಲ್ಲಂಗ ಅರ್ಧ ದಾರಿ ಹೋಗಿಂದ ಅದಕ್ಕೆ ಮುಂದೆ ಹೋಗಾಕ ಕಟ್ಟಾಗೈತಿ. ಅದು ಅಷ್ಟಕ್ಕೆ ಸ್ಟಾಪ್ ಆಗತ್ತ. ಅದು ಚಲೋ ಆಗ್ಬೇಕಾದ್ರೆ ಪೂರ ಪಾಡ್ಯ ಮುಟ್ಬೇಕು. ಕಲ್ಯಾಣ ಆಗ್ಬೇಕಾದ್ರೆ ನನ್ನ ಬುದ್ಧಿ ನಂಬಬೇಕು. ಆಗೇಲಿ ಆಚೆ ಹೇಳಿದ್ನಲ್ಲ, ಒಂದು ವಸ್ತು ನಾಳೆ ಅಂತೂ ಬಂದು ಅಮಾಸಿ ಬಂದು ನನ್ನ ಆಶೀರ್ವಾದ ಕಾಯಿ ಹೋಗಿ ನಿಮ್ಮ ಮನೆಗೆ ಬೀಳ್ಬೇಕು. ಅಜ್ಜಿ ಏನು ಮಾಡಿಕೊಡ್ತಾನೆ ಅವ್ನು ನಿಂತಿಗೆ ಇಲ್ಲಿಗೆ ಅಲ್ಲಿಗೆ ಬರಕ ಆಗುದಿಲ್ಲ. ಬರುವ ಅಮಾಸಿ 2 ಅಮಾಸ್ಯಾರ ನಿನ್ನ ಹೆಂಡತಿ ನನ್ನ ದರಗ ಮೆಟ್ಲ ಹತ್ತಿಸ್ಬೇಕು. ಆ ಥರ ಮಾಡ್ತೀನಂದ್ರೆ ಮಾಡ್ಕೋರಿ, ದುಡ್ಕೊರಿ, ಪ್ರಸಾದ ಕೊಡಪ್ಪ. ಆಮೇಲೆಲ್ಲ ಅವ್ನು ಕೂಡ ಇನ್ನೊಬ್ಬ ಒಂದು ಹುಡುಗ ಬಂದೈತೆ. ಇನ್ನೊಬ್ರು ಯಾರು ನಿಮ್ಮ ಜೊತೆ ಬಂದವರು? ಅವ್ರ ಅಣ್ಣನ ಬಗ್ಗೆ ಪ್ರಶ್ನೆ ಮಾಡಕತ್ತೇನಮ್ಮ. ಬಾಪ ದುಡಿಯುವಲ್ಲ, ಗಾಡಿ ಹತ್ತುವಲ್ಲ. ನಾಳೆ ಅಮಾಸಿ ನನ್ನ ದರ್ಗಾ ಕರ್ಕೊಂಬ. ಈ ಲಿಂಗಸೂರು ಕಡೆ ಇಬ್ರು ಗಂಡ ಐತಿ ಬಂದ. ಈ ಹೆಣ್ಣು ಮಗಳಿಗೆ ಬರೋಬ್ಬರಿ ಒಂದು ತಪ್ಪುತ್ತಲೇ ಒಂದು ಕಾಗುದು. 12 ಥರ ನಾಟಕ, ಒಂದು ದಿವಸಕ್ಕೆ ನಾನಾ ಥರ ಆಗತ್ತ. ಅಕ್ಕಿ ಅವ್ರ ಮನೆ ಒಳಗ ನಮ್ಮ ತಂಗಿ ಹುಲಿಗೆವ್ವ. ಈಕಿ ಸೊಪ್ಪನದಾಗ ಗೆಜ್ಜಿ ಸಪ್ಪಳನು ಮಾಡ್ತತಿ. ಆ ಹುಲಿಗೆವನ್ನು ಹೊರುವಾರು ಹೊತ್ತಾರ, ಆ ಸೇವಾ ಮಾಡುವರು ಮಾಡಕತ್ಯಾರ. ಇವ್ರಿಗೆ ಆದದ್ದೇನಪ್ಪ, ಗಂಡಗ ಏನೂ ಒಂದು ಕೆಲಸ ಬಂದಿರಬಾರ್ದು, ಮನೆ ಒಳಗೆ ಏನೂ ಉಜ್ಜಲ ಆಗಿರಬಾರ್ದು, ದುಡ್ಡು ನಿಂದಿರಬಾರ್ದು, ದವಾಖಾನಿ ತಪ್ಪಬಾರ್ದು. ಆ ಥರ ಮಾಡಿಸಿದ್ದಾಗೈತಿ. ಅವ್ರ ಮನಿ ಈ ದೇವ್ರು ತಿನ್ರು ಅದನ್ನ ಬಿಡನಪ್ಪ, ಮಾಡಿಕೆ ಆಗೈತಿ. ಅದ್ ಮನಿಗೆ ಅವಕಟ್ಟು ಮಾಡಿಸುವನ್ನ ನನ್ನ ಆಶೀರ್ವಾದ ಕಾಯಿ ಒಯ್ಯನ್ನು 5 ಅಮಾಸಿ ತಪ್ಪದ ನನ್ನ ದರ್ಗ ಹತ್ತಿದ ಅವ್ರದ್ದು ಎಲ್ಲ ಥರದಿಂದ ಕಲ್ಯಾಣ ಮಾಡಿ. ಸ್ವಲ್ಪ ಕೊಡು, ಬಂದೋಬಸ್ತ್ ಮನಿಗೆ ಮೊದಲು ಕಟ್ ಮಾಡ್ಕೊಂಡು ಕೆಲಸ ಸಿಗಂಗೆ ಮಾಡಿಬಿಡ್ತ
ಇದನ್ನೆಲ್ಲ ಮಾಡ್ಕೊಡುವ ಎಲ್ಲ ಮಾಡ್ಕೊರಿ, ಮನೆಗೆ ಮಾಡ್ಕೊರಿ. ಅದು ನಾವು ಮನೆಗೆ ಮಾಡಿಸ್ಕೊಂಡು ನನ್ನ ದರ್ಗಾ ಹತ್ತಿದ ಮರುದಿವ್ಸನ ಕೆಲಸ ಬರಲಿಲ್ಲ ಅಂದ್ರೆ ನನ್ನ ಹೆಸರು ಕರಿಬೇಕು. ಮಾಡ್ಕೋಬೇಕ್ರಿ ಅವ್ರ ಮನಿದ ಮಾಡ್ಕೊಂಡ್ರೆ ಮಳೆ ಮರದಿನ ಕೆಲಸ ಬರ್ತಾವ ಅಂತ ಹೇಳಿ ಇಲ್ಲೇ ಮಾಡಿಸ್ಕೊಂಡು ಹೋದ್ರೆ ಇಲ್ಲೇ ಮಾಡಿಸ್ಕೊಂಡು ಹೋರಿ. ಮತ್ತು ಅಜ್ಜನ್ನ ನಿನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಕರ್ಕೊಂಡು ಹೋರಿ. ಎರಡಕ್ಕೂ ಪರ್ಮಿಷನ್ ಕೊಡ್ತೀನಿ ನೋಡ್ರಿ. ಆಗಲೇ ಆಮೇಲೆ ಹೇಳ್ತಾರೆ ಎಲ್ಲಾನು ಹೋಗ್ತೈತಿ ಅದನ್ನ ಮಾಡೋ ಮಟ ಅಂತ ಹೇಳಿ ನಾನು ಕುಂದ್ರಿ. ಈ ಇಳ್ಕಲ್ ಹತ್ರ ಹುಡುಗಿ ಒಂದು ಹುಡುಗ ಬಂದೈತಿ. ಏತಿ ಎರಡು ಮಕ್ಕಳಿದ್ದು ಕೂಡ ಇವನ ಹೊರಗೆ ಹಾಕಿ ಇವನು ಬಿಟ್ಟು ಮತ್ತೊಬ್ರು ಕೂಡ ಶಿಫ್ಟ್ ಇದಾವ. ಇವ ಬಾ ಅಂದ್ರು ಕೂಡ ಅಲ್ಲಿ ಬರುದಿಲ್ಲ, ಇಲ್ಲೇ ಇರು. ಅಲ್ಲೇ ಹೋಗಿದ್ರು ಕೂಡ ಇವಾಗ ಆಕಿಗೆ ತಾಳಿಲ್ಲ, ತಂತಿಲ್ಲ, ಇವಾಗ ಅನ್ನ ನೀರು ಇಲ್ಲ. ಪ್ರಶ್ನೆ ಕರೆ ಇದ್ರೆ ಕರೆ ಅನ್ಪ. ಹೌದ್ರಿ. ಅಕ್ಕಿಗೆ ಆ ಥರ ಮಾಡಿಸಿದ್ದಾಗೈತಿ. ಮತ್ತ ಅದನ್ನ ಕಲ್ಯಾಣ ಆಗುವಂಗ ಮಾಡಪ್ಪ, ಶುದ್ಧ ಆಗುವಂಗ ಮಾಡಂದ್ರ ನನ್ನ ಬುದ್ಧಿ ನಂಬಕ. ಆಗೇಲಿ ಏನೇನು ಹೇಳಿದ್ನಲ್ಲ ಅಜ್ಜ, ಆ ಥರ ಮಾಡ್ಕೋ. 5 ಅಮಾಸಿ ಹತ್ಲೆ ಮಗನ, 2-3 ಅಮಾಸಿ ಅನ್ನೋರಾಗ ಹೆಬ್ಬಳ್ಳಿ ಅಜ್ಜ ಹೌದಪ್ಪ ರಾಣಿ ಅಂತ ಇಲ್ಲಿಕಂದ್ರೆ ಆದ. ಮತ್ತೇನೋ ಮಾಡೋದು ಅನ್ಸ ನಮ್ಮ ದಾರಿ ತಪ್ಪು. ಯಾಕಂದ್ರೆ 8 ವರ್ಷ ಮಗಳು ಐತಿ, ಅದನ್ನ ಇನ್ನೊಂದು ಮಾಡ್ಕೊಂಡ್ರೆ ಪರಿಹಾರ ಇಲ್ಲ. ಏನ್ ಹೇಳಕತ್ತೀನಿ, 3 ಅಮಾಸಿ ಒಳಗೆ ಕರೆಸ್ತಾರೆ ಅವ್ರು. ಮೊದಲ ನಂಬಬೇಕು. ಈಗ 8-9 ವರ್ಷ ಆತ. ಹೌದು, ಆಗೈತಪ್ಪ. ಆಕಿ ನೀನು ಆಗಲಿ. ಹೌದು, ಹೌದನಲ್ಲ? ಹೌದೌದು. ಗಂಡನ ಮನೆ ಅಂದ್ರೆ ಒಲ್ಲೆ ಅಂತ ಬರೀ ತವ್ರ ಮನೆಯಾಗಿರೋದು ತರ ಮಾಡ್ಕೆ ಆಗೈತಿ. ನಾನು ಬೂದಿ ನಂಬಿ ಮಾಡ್ಕೋ. ಅಜ್ಜಿಯನ್ನು ಮಾಡಿಸ್ಕೊಂತ ನಾಳೆ ಅಮಾಸಿ ದಿವಸ ಮಾಡಿಸ್ಕೊ. ಆಯ್ತು, ಎಲ್ಲ ನಿಮ್ಗೆ ಬಿಟ್ಕೊಡ್ದು. ಏನು ಬರ್ತೀನಿ ಮಾಡಿ. ಆಶೀರ್ವಾದ ಕಾಯಿ ಓದ್ ಮನ್ಯಾಗ ಕಟ್ಟ. 10 ಅಮಾಸಿ ಆಕಿನ ಕರ್ಕೊಂಡು ಬರ್ಲಿ ಹೆಂಗ್ ಮತ್ತೆ ಬಂದ್ರೆ ನಾ ಹೇಳಿಟ ಮಾಡಪ್ಪ. ನೀ 10 ಅವು ಏನು ಒಯ್ಯು ಅದಾವ ಮಾಡಿಕೊಡ್ತಾನ, ತಗೊಂಡು ಹೋಗು. ನಾನು ಕಾಯಿ ಓದ್ತಿಗೆ ತನಿಸಿ ತಾನ ಹಾಕಿ ಬಾಯಿಲಿಂದ ಸರಳ ಬಕ್ಕ ದಾರಿ ಅವಾಗಲೇ ಬರ್ತಾರೆ ತೋರು ನಂಬಕ್ಕ. ಆಯ್ತಾ? ಈ ಹಣಗಲ್ಲರು ಇನ್ನೊಂದೊಬ್ಬ ಜನಾಭ ಇನ್ನೊಬ್ಬ ಹಿರೇ ಮನುಷ್ಯ ಬಂದಲ್ಲ, ಹಾನಗಲ್ಲ ಯಾರು ಇಲ್ಲೇ ಅದ್ರಲ್ಲಿ ಇವಂದು ಕಿಡ್ನಿ ಫೇಲ್ ಆಗೈತಿ ಅಂತ ಆಪರೇಷನ್ ಆಗೈತಪ್ಪ. 6 ವರ್ಷ ಆಯ್ತು. ಹೌದ್ರಿ. ಹೌದು. 6 ವರ್ಷ ಆದ್ರೂ ದವಾಖಾನಿ ತಪ್ಪಿಲ್ಲ, ಅಳುದು ಬಿಟ್ಟಿಲ್ಲ, ಅದು ಆರಾಮಾಗಿಲ್ಲ. ಹೌದಾ? ಹೌದಲ್ರಿ. ಹೌದು. ನಾಳೆ ಅಮಾಸಿ ಅಳಕ್ ಹೋಗ್ಬೇಡ್ರಿ. ಅವ್ನ ಅಜ್ಜನ ಮೇಲೆ ಭಾರ ಹಾಕಿ ಬಿಡ್ರಿ. ನನ್ನ ಬೂದಿ ನಂಬದ ಮೊದಲ. ನನ್ನ ಬೂದಿ ನಂಬಿ ದರ್ಗಾ ಹತ್ತ. ನಾಳೆ ಅಮಾಸಿ ಆಶೀರ್ವಾದ ಕಾಯಿ ತಗೊಂಡು ನನ್ನ ಗಿಡದಾನ ಪತ್ರಿ ಐತಿ, ಆ ಪತ್ರಿ ಹರ್ಕೊಂಡು ಹೋಗಿ 41 ದಿವಸ ನಿಮ್ಮ ಮನೆದೇವ್ರ ಪ್ರಸಾದ, ನನ್ನ ಪ್ರಸಾದ, ಅದನ್ನ ಆಡದ ಪ್ರಸಾದ ಹಾಕೊಂಡು ಕುಡಿ. 5 ಅಮಾಸಿ 10. 1 ಅಮಾಸಿ ಮಾಡಿದಪ್ಪ ಅಂದ್ರೆ ನಿನಗೆ ಗೊತ್ತಾಗತ್ತೆ.
ನಂಬಿ ಮಾಡ್ಕೊಂಡು ಹೋಗು. ಇನ್ನೊಬ್ಬರು ಹಚ್ಚಾರ ಇನ್ನೊಬ್ಬ ಅದನಪ್ಪ, ಬರ್ರಿ. ಇವನು ಮನಿದು ಏನೈತಿ ಸುಟ್ಟು ಮಾಡ್ಕೋಣ. ಆದ್ರೆ ಮಗಳ ಮನಿ ಬಗ್ಗೆ ವಿಚಾರ ಮಾಡೇ ನಾವು. ಹೌದ್ರಿ. ಅವ್ರಿಗೆ ಎಲ್ಲ ಮನೆಗೆ ತೊಗೊಂಡ್ಬಿಟ್ಟಿದ್ರು ನಮ್ಮ ಮಕ್ಳ ಮರಿಗೆಲ್ಲ. ಅವ್ರನ್ನ ಆ ಮನಿ ಯಾರು ಒಬ್ಬರ ಬಂದ ನನ್ನ ದರ್ಗಾ ಹತ್ಬೇಕು, ನಮ್ಮ ಮನೇಲಿ ಅವ್ರು ಇದ್ರಾಗ್ರಿ ಅವ್ರು ಅದಕ್ಕೆ ದರ್ಗಾ ಹತ್ಬೇಕು. ನಾಯ ಮಾಸಿ ಇಲ್ಲೇ ಒಬ್ಬರು ಹಾಕಿ ತಿನ್ನುದ್ರ ಮತ್ತೊಬ್ಬರು ಯಜಮಾನ್ ತಿನ್ನೋಂಗಿಲ್ಲ. ಇಲ್ಲೇ ನಾನು ಸ್ಥಾನದಾಗ ಹೌದ್ರಿ. ಯಾರಿಗೆ ನೋವುತೈತಿ ಅವ್ರ ತಿನ್ಬೇಕು. ಅಂದ್ರೆ ಅವ್ರಿಗೆ ಕಲ್ಯಾಣ ಆಗತ್ತ, ಆರಾಮ. ಮಾಡ್ರಿ, ಯಾರು ಒಬ್ರು ಬರೋದ್ರ ನಾಳೆ ಅಮಾಸಿ ಕರ್ಕೊಂಬರ್ರಿ. ನಾಳೆ ಅಮಾಸಿ ಕರ್ಕೊಂಬಾ. ಒಬ್ರು ಯಾರು ಕರ್ಕೊಂಬಾ ಅಂಟ್ರಿ ಅವ್ರನ್ನ. ಅದು ಎಲ್ಲಾ ಕಡೆ ಮಿಕ್ಕಿತ್ತು, ಎಲ್ಲ ಮುಗ್ದೈತಿ. ಹಾಗೇಂತ ನಮ್ಮ ಮನೆ ಬಗ್ಗೆ ಈಗ ಸ್ವಲ್ಪ ಮಾಡ್ಸ್ಯಾರ. ನಿನ್ನ ಮನಿ ಬಗ್ಗೆ ಹೇಳ್ತೀನಿ. ನನ್ನ ಮನೆ ಬಗ್ಗೆ ಅದಕ್ಕ ಏನ್ ಹೇಳಿದ, ಮಾಡಿಸಿದ್ದಾಗೈತಿ, ಆಶೀರ್ವಾದ ಕಾಯಿ ಓದು ಕಟ್ಟಪ್ಪ ಅಂತ ಇಷ್ಟ ಜೀರೋದಾಗಿ ಹೇಳಿ. ನಾನು ಮೊದಲು ನೀನು ಹತ್ತಿ ನಂಬುತ್ತಿ, ನನ್ನ ಬೂದಿ ನಂಬುತ್ತಿ, ಬಿಡ್ತಿ, ದುಡ್ಕೊಂತಿ ಅನ್ನೋದು ನನಗೆ ಪರಾಸಿಲ್ಲ ನಿನ್ ಮ್ಯಾಗ. ಇದರಂತೆ ಜಗತ್ತ ತಿರಿ ಹಾಕಿ ಈಗ ನೀನು. ಹೌದ್ರಿ. ಮತ್ತೆ ಇದನ್ನು ಹಂಗ ಮಾಡಿದ್ರೆ ನಿನಗೆ ಎಲ್ಲಿ ನೆಮ್ಮದಿ ಸಿಗುದಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ಆನಗಲ್ ಭಕ್ತರು ನಮ್ಮ ಹೆಬ್ಬಳ್ಳಿ ಜನ ಅವ್ರು ಏನು ಹೇಳ್ತಾರೆ ಬರ್ರಿ ಕೇಳಿ. ಯಾವ ರೀ ಇಲ್ಲಿ ಇದ್ರ ಬಗ್ಗೆ ಹೆಂಗೆ ತಿಳಿದ್ರಿ? ಅದು ಯೂಟ್ಯೂಬ್ನೇ ಇವಾಗ ಏನು ಹೇಳ್ರಿ ಸರ್ ನಿಮಗೆ? ಈಗ 5 ಅಮಾಸಿ ಇದ್ದಾರೆ, ನಾವು ಸರಿ ಮಾಡ್ತೀವಿ. ಅಲ್ಲ ಪತ್ರಿಕೆ ಕೊಡ್ತೇವೆ ನಾವು ನಮ್ಮ ಪ್ರಸಾದ್ನಾಗ ನೀವು ಹಾಕೊಂಡು 40 ದಿವಸ ಅಂತಂದಾರೆ ತೋರು. ಇವಾಗ ಇಲ್ಲಿ ಬಂದ್ರೆ ನಿಮ್ಗೆ ಏನು ರೊಕ್ಕ ಇಸ್ಕೊಂಡ್ರೆ ಏನು ರೊಕ್ಕ ಏನು ಸಿಗ್ತದೆ. ನಾವೊಂದು ಹುಡುಕಿ ಇದೆ, ಒಂದು 5 ನಿಂಬೆ ಹಣ್ಣು, ಸಕ್ಕರೆ, ಒಳ್ಳೆ ಹಣ್ಣು ಬಂದಿದೆ ಅಷ್ಟೇ.